ಯಾರ್ದು ಅದು ನಿಂದ? ಏನು ಹಚ್ಚೋದು ಏನು ಮಾಡೋದು ಅನ್ನಂಗೆ ಆಗಿದೆ. ನಾನು ನಾರ್ಮಲ್ ಕೋಳಿ ತಿಪ್ಪೆ ಕೆರೆಯುತ್ತಲ್ಲ ಹಂಗೆ ಕೆರೆದು 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 ತೆಗಿತಾ ಕುತ್ಕೋಬೇಕು. ಅವರು ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸ್ತಾರಲ್ಲ ಆ ಲೆವೆಲ್ಗೆ ಸತ್ಯವಾಗ್ಲೂ ಕೂದಲು ಬರಲ್ಲ. ಕೆಂಬುತಮ್ಮಯ್ಯ ಪುಕ್ಕ ಕೆರ್ಕೋತು ಅಂತ ಅಂತಾರಲ್ಲ, ಆ ಥರ ಫೀಲು ನಮ್ಮ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಸೋಮವಾರದ್ದು ವ್ಲಾಗು. ಒಂದು ವಾರದಿಂದ ಮಕ್ಕಳಿಗೆ ಸ್ಕೂಲ್ ಇರಲಿಲ್ಲ. ಲಾಸ್ಟ್ ಸೋಮವಾರ ಹೋಗ್ಬಂದಿದ್ದು ಭುವನು ಸ್ಕೂಲಿಗೆ. ರಜಾ ಇತ್ತು, ಚೆನ್ನಾಗಿ ಮನೇಲೇ ಇದ್ದರು. ಮಾತ್ರ ಇವತ್ತು ಸ್ಕೂಲ್ ಶುರುವಾಗಿತ್ತು. ವಾರೆಲ್ಲ ಸುಮ್ಮನೆ ಕೂತಿದ್ದು. ಇವತ್ತೇನೋ ಒಂಚೂರು ಹೋಮ್ವರ್ಕ್ ಇತ್ತು ಅಂತ ಬರಿತಾ ಇದ್ದ. ಕೇಳಿದ್ದಕ್ಕಿಲ್ಲ ಅಂತ ಹೇಳಿದ್ದ, ಅದಕ್ಕೆ ಬೇಗನೆ ಎಬ್ಬರಿಸಿದ್ದೆ ಬರಿ ಅಂತ. ಹಾಗಾಗಿ ಅವ್ನು ಬರಿತಾ ಇದ್ದ. ಹಾಗೆಯೇ ಹರಿ ಕೂಡ ಸಿಟಿಗೆ ಮಾರ್ಕೆಟಿಗೆ ಹೋಗೋದಕ್ಕೆ ಅಂತ ಹೊರಡ್ತಾ ಇದ್ದರು. ನಾನು ಅವರಿಗೆ ಕಾಫಿ ಮಾಡಿಕೊಟ್ಟು ನಂತರ ಟಿಫನ್ ಎಲ್ಲ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ.
ವಿಡಿಯೋ ಮಾಡ್ತೀನಿ ಅಂದ್ಬಿಟ್ರೆ ಕಣ್ಣು ಹತ್ತಾಗಿ ಬಿಡ್ತೀಯ, ನೀಟಾಗಿ ನಾರ್ಮಲಾಗಿ ತಿನ್ನೋಕ್ಕೆ ಇಲ್ಲ ಅಲ್ವಾ? ಯಾಕೆ ಅಂತ ವಿಡಿಯೋ ಮಾಡ್ತೀಯಲ್ಲ, ಅಕ್ಕಿ ಒಂದು ಚಪಾತಿ ಎಷ್ಟು ತಿಂತೀನಿ, ಒಂದೇನೆ ಬೇಯಿಸಿದ್ದು ನಾನು. ಎಲ್ಲ ತಿಂತೀನಿ ಬೇಡ. ಚೆನ್ನಾಯ್ತಲ್ವ ರೀ? ಪಲ್ಯ ಸೂಪರ್. ಪರೋಟ ಸೋರೆಕಾಯಿ ಪಲ್ಯ ಸಕಲಾಯ್ತಾ? ಚಳಿ ಅಂತ ತಲೆಗೆ ಬಟ್ಟೆ ಕಟ್ಕೊಂಡಿದ್ದೀನಿ. ಕ್ಯಾಂಟೀನ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ವಿ. ಹರಿ ಆಲ್ರೆಡಿ ಮುಂದೆ ಹೋದ್ರು. ನಾನು ನೋಡಿ ಸೊಪ್ಪು ಮಾರೋರ ಥರ ತುಂಬ್ಕೊಂಬತ್ತಿದ್ದೀನಿ ಸೊಪ್ಪು. ಹರಿ ಬೆಳಗ್ಗೆ ಮಾರ್ಕೆಟಿಗೆ ಹೋಗಿದ್ರಂತಲ್ಲ, ತಗೊಂಡು ಬಂದವ್ರೆ ಸಾಂಬಾರು ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎರಡನ್ನೂ ತಂದವ್ರೆ. ಮೆಂತ್ಯ ಸೊಪ್ಪು ಸ್ವಲ್ಪ ಮಳೆ ನೀರು ಬಿದ್ದಂಗೆ ಕರ್ಗ್ದಂಗೆ ಆದಂಗೆ ಆಗಿದೆ. ಕ್ಲೀನ್ ಮಾಡಬೇಕು ಚೆನ್ನಾಗಿ. ಲಾಸ್ಟ್ ಟೈಮ್ ತಂದಿದ್ರಲ್ಲ ಅದು ಸಖತ್ ಚೆನ್ನಾಗಿತ್ತು ಮಾತ್ರ. ಒಂದು 15 ದಿವಸ ಏನೋ ಇಟ್ಕೊಂಡಿದ್ದೆ, ಒಂಚೂರು ಹಾಳಾಗಿರಲಿಲ್ಲ ಮಾತ್ರ. ನಮ್ಮ ಮಮ್ಮಿನಿ ಬಂದು ನಿತ್ತಾಗಿದೆ ಇವಾಗ. ಸರಿ ಒಳಗಡೆ ಹೋದರು. ನಾನಿವತ್ತಿದೆಲ್ಲನೂ ಸೋಸೆ ಹೊತ್ತಿಗೆ ತೂಗುಡಿಗೆ ಬಂದು ಬಿದ್ಕೋತೀನಿ ಅಷ್ಟೇ. ಹಾಂ, ಗೇಟ್ ಹಾಕ್ಲಾ? ಎಲ್ಲವನು ಒಳಗವನ ಅಂತ ಡ್ಯಾನಿ ಮಹಾರಾಜು ಓಡೋಗ್ಬಿಡ್ತಾನೆ ಅಂತ ಗೇಟ್ ಹಾಕೋಣ ಅಂತ. ಸೊಪ್ಪು ಕ್ಲೀನ್ ಮಾಡ್ತಾ ಕುತ್ಕೊಂಡ್ರೆ ತೂಗುಡಿಕೆ ಬಂದ್ಬಿಡುತ್ತೆ ಗ್ಯಾರಂಟಿ. ಇವತ್ತೊಂದು ಸ್ವಲ್ಪ ಬೆಳಕಂಗೆ ಚೂರು ಬಿಸಿಲು ಬಂದು ಹೋಗಿ ಮಾಡ್ತಾ ಇದೆ ಇವತ್ತು. ಸೊಪ್ಪು ಇಷ್ಟೊಂದು ತೊಗೊಂಡೋದ್ರೆ ಒಂದು ರೌಂಡ್ ಮಾರ್ಕೊಂಡೇ ಬರ್ಬೋದು ಸೊಪ್ಪ. ಡ್ಯಾನಿ ಬಗ್ಗೆ ನೋಡ್ತಾವನೆ. ಒಂಚೂರು ಬಿಸಿಲಂಗಿದೆ. ಬಿಸಿಲು ಅಂದರೆ ಅದು ಯಾವ ಥರದ್ದು ಅಂದರೆ, ಬಾ ಮಗನೆ ಹೊರಗಡೆ. ಯಾವ ಥರ ಬಿಸಿಲು ಅಂತಂದರೆ, ಈ ಬಿಸಿನೀರು ಕಾಯಿಸಿದಾಗ ಪಕ್ಕ ನಿಂತ್ಕೊಂಡ್ರೆ ಪಾತ್ರೆ ಇಟ್ಕೊಂಡು ಒಂಥರ ಬೆಚ್ಚಗಾಗುತ್ತಲ್ಲ, ಆ ಥರ. ತುಂಬ ಏನಲ್ಲ. ಒಂದು ಗಳಿಗೆ ಮಲ್ಗು ಇಲ್ಲೇ, ಮೈಯೆಲ್ಲ ಬೆಚ್ಚಗೆ ಮಾಡ್ಕ ಆಯಿತಾ? ಕೂತ್ಕ. ಮತ್ತೆ ಒಂದೇ ಸರಿ ಬರುತ್ತೆ ಸರ್ರ ಅಂತ ಮಳೆ. ಓಹ್, ಡ್ಯಾನಿಗೆ ಖುಷಿ ಆಗ್ಬಿಡ್ತು ಆಚೆ ಕಡೆ ಬಿಟ್ಟಿದ ತಕ್ಷಣ. ಆಟ ಆಡು ಒಂದು ಗಡಿ. ತಲೆ ಕೂದಲಿಗೆ ಎಣ್ಣೆ ಹಚ್ತಾ ಇದ್ದೆ ಫ್ರೆಂಡ್ಸ್. ಹಂಗೇನೆ ಸಿಕ್ಕಾಬಟ್ಟೆ ಕೂದಲು ಉದುರುತ್ತಿದೆ, ಮತ್ತು ಡ್ಯಾಂಡ್ರಫ್ ಕೂಡ ಸಿಕ್ಕಾಬಟ್ಟೆ ಜಾಸ್ತಿ ಆಗಿದೆ. ಏನು ಹಚ್ಚೋದು ಏನು ಮಾಡೋದು ಅನ್ನಂಗೆ ಆಗಿದೆ. ನಾನು ನಾರ್ಮಲ್ಲಾಗಿ ಮನೆಯಲ್ಲೇ ಆಯೆಲ್ಲ ರೆಡಿ ಆಯಲ್ ತಂದು ಅದಕ್ಕೆ ಕರಿಬೇವು, ಮೆಂತ್ಯ, ಆಮೇಲೆ ಒಂದಷ್ಟು ಏನೇನೋ ಒಂದು 10-15 ಐಟಮ್ಸ್ ಎಲ್ಲ ಹಾಕಿ, ದಾಸವಾಳ ಫ್ಲವರ್ಸು, ಆಮೇಲೆ ಅದ್ರದ್ದು ಲೀಫು ಎಲ್ಲನೂ ಹಾಕಿ, ಎಲೆ ಹೂವು ಎಲ್ಲನೂ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಆದ್ರೂ ತಲೆ ಕೂದಲು ಉದ್ರೋದೇನು ನಿಲ್ತಾ ಇಲ್ಲ ಅದು ಹಚ್ಚಿದ್ರು. ಒಂದೇನು ಅರ್ಥ ಮಾಡ್ಕೊಬೇಕು ಅಂತ ಅಂದರೆ, ನಮ್ಮ ಬಾಡಿ ಹೇಗೆ ಅಂತಂದರೆ, ನಂಗೆ ಸ್ವಲ್ಪ ಹೀಟೆಲ್ಲ ಜಾಸ್ತಿ ಆಯಿತು ಅಂತಂದರೆ, ಈ ಅಗ್ರ ಜಾಸ್ತಿ ಆಗೋವಂಥದ್ದು, ಆಮೇಲೆ ಸ್ವಲ್ಪ ಪೈತ ಬಂದಂಗೆ ಆಗುತ್ತಲ್ವ, ಆ ಥರ ಎಲ್ಲ ಆಗೋವಂಥದ್ದೆಲ್ಲ ಆಗುತ್ತೆ ಒಂದೊಂದು ಟೈಮು. ಈಗ ಸ್ವಲ್ಪ ಈಗೊಂದು 15-20 ದಿವಸದಿಂದ ಮತ್ತೆ ಏರ್ ಫಾಲ್ ಜಾಸ್ತಿ ಆಗಿದೆ. ಸ್ವಲ್ಪ ಮುದ್ದೆ ಎಲ್ಲ ತಿನ್ನುವಾಗ ಕಮ್ಮಿ ಇತ್ತು. ನಿಜ ಹೇಳಬೇಕು ಅಂದರೆ ಪ್ರಾಮಿಸ್, ನಾನು ಮುದ್ದೆ ತಿಂತಾಯಿದ್ದೆ ಸ್ವಲ್ಪ ದಿವಸ, ಅವಾಗ ಕಮ್ಮಿ ಇತ್ತು. ಇವಾಗಲೂ ಹಿಟ್ಟು ಹಂಗೆ ಇದೆ, ಮತ್ತೆ ಶುರುನೇ ಮಾಡಿಲ್ಲ ಮುದ್ದೆ. ಸುಮಾರು ದಿವಸದಿಂದ ಮುದ್ದೆ ಮಾಡಿನೇ ಇಲ್ಲ, ಮತ್ತೆ ಮಾಡಬೇಕು. ಮುದ್ದೆ ತಿನ್ನುವಾಗ ನಿಜ ಕಮ್ಮಿ ಆಗಿತ್ತು ಮಾತ್ರ. ಮತ್ತು ನಮ್ಮದೆಲ್ಲ ಏನು ಎಕ್ಸ್ಪೆಕ್ಟ್ ಅಂದರೆ, ಒಂದಿಷ್ಟು ಬಂದರೆ ಸಾಕು, ಇಷ್ಟು ಉದ್ದ ಜಡೆ ಆ ಥರ ಎಲ್ಲ ಏನು ಬರಲ್ಲ ನಮ್ಮದು. ನನಗೆಲ್ಲ ಉದ್ದ ಜಡೆ ಎಲ್ಲ ಯಾವಾಗ ಕಮ್ಮಿ ಆಯಿತು ಅಂದರೆ ಹೈಸ್ಕೂಲ್ ಲೆವೆಲ್ಲು ಅಷ್ಟೇ. ಅದು ಬಿಟ್ಟರೆ ನಾರ್ಮಲಾಗಿ ಒಂದಿಷ್ಟು ಉದ್ದ ಏನೋ ಸ್ಯಾರಿಗೆ ಹೂವು ಎಲ್ಲ ಮುಡ್ಕೊಳ್ಳೋದಕ್ಕೆ ಫಂಕ್ಷನ್ಸ್ ಇದ್ದಾಗ ಅನ್ನೋ ಥರ ಒಂದು ಜಡೆ ಹಾಕೋ ಥರ ಇತ್ತು ಅಷ್ಟೇ. ತುಂಬ ಎಲ್ಲ ಲಾಂಗ್ ಎಲ್ಲ ಏರ್ ನಮ್ಮದೇನಿಲ್ಲ.
ಕೆಲವು ತುಂಬ ಉದ್ದ ದಪ್ಪ ಇರುತ್ತೆ. ಅದು ಅವರ ಪೇರೆಂಟ್ಸ್ ಗಿಫ್ಟ್ ಅಂತಲೇ ಹೇಳ್ಬೋದು. ಏನು ಆಯಲ್ ಹಚ್ಕೊಂಡ್ರು ಆ ಲೆವೆಲ್ಲಿಗೆ ಅವರು ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸ್ತಾರಲ್ಲ, ಆ ಲೆವೆಲ್ಲಿಗೆ ಸತ್ಯವಾಗ್ಲೂ ಕೂದಲು ಬರಲ್ಲ. ಅವರವರ ನತ್ತಿ ಗುಣ ಅಂತಾರೆ, ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ, ನತ್ತಿ ಗುಣ ಚೆನ್ನಾಗಿರಬೇಕು, ತಲೆ ಕೂದಲು ಚೆನ್ನಾಗಿರಬೇಕು ಅಂತ ನಾನೇ ನೋಡ್ದಂಗೆ ಎಷ್ಟೊಂದು ಜನ ತುಂಬ ರಫ್ ಕೆಲಸಗಳನ್ನ ತಲೆ ಮೇಲೆ ಒತ್ತು ಮಾಡುವಂಥದ್ದು, ಗಾರೆ ಕೆಲಸ ಮಾಡುವಂಥದ್ದು, ಮಣ್ಣೊತ್ತು ಕೆಲಸ ಮಾಡ್ತಾರಲ್ವ, ಅವ್ರ ತಲೆ ಕೂದಲೇ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಾವು ಅವ್ರಿಗಿಂತ ಬೆಟರಾಗಿ ಕೇರ್ ಮಾಡ್ತೀವಲ್ವ. ಒಂದು ಶಾಂಪು ವಿಚಾರ ಆಗಿರ್ಬೋದು, ಆಯಲ್ ವಿಚಾರ ಆಗಿರ್ಬೋದು, ನಾವೆಷ್ಟು ಕೇರ್ ಮಾಡಿರ್ತೀವಿ. ಆದ್ರೂ ಅವ್ರ ಥರನೂ ಇಲ್ಲ ಅಂತ ಅನ್ನುವಾಗ ನಾವು ಅದನ್ನು ಅರ್ಥ ಮಾಡ್ಕೊಬೇಕು. ಏನು ಹಚ್ಚಿದ್ರು ಏನು ಮಾಡಿದ್ರು ನಮ್ಮ ದೇಹ ಸ್ಥಿತಿಗೆ ಏನು ಉಷ್ಣಾಂಶ ಜಾಸ್ತಿ ಆದಾಗೆಲ್ಲ ಕೂದಲು ಉದುರುತ್ತೆ, ಹೀಟ್ ಜಾಸ್ತಿ ಆದಾಗೆಲ್ಲ ಏರ್ ಫಾಲ್ ಆಗೇ ಆಗುತ್ತೆ. ಟೋಟಲಿ ಹೇಳಬೇಕು ಅಂತಂದರೆ ಅವರವರ ಫ್ಯಾಮಿಲಿ ಜೆನೆಟಿಕ್ ಏನು ಬಂದಿರುತ್ತಲ್ವ ಅದ್ರ ಪ್ರಕಾರನೇ ತಲೆ ಕೂದಲು ಎಲ್ಲದು ಇರೋದು. ನಾವು ಸುಮ್ಮನೆ ಟಿ ವಿಲಿ ಅಡ್ವರ್ಟೈಸ್ಮೆಂಟು ಅದು ಇದು ಅಂತೆಲ್ಲ ನೋಡಿ ಆಸೆ ಮಾಡ್ತೀವಿ. ನಾವು ಅಂತ ಅಂದಮೇಲೆ ನಾನು ಅವಾಗವಾಗ ಚೇಂಜ್ ಮಾಡ್ತಾ ಇರ್ತೀನಿ, ಆಯಲ್ಲೂ ಕೂಡ ತರಿಸ್ತಾ ಇರ್ತೀನಿ. ಬೇರೆದು ಯೂಸ್ ಮಾಡೋದು, ಅದು ಯೂಸ್ ಮಾಡೋದು, ಇದು ಯೂಸ್ ಮಾಡೋದು ಮಾಡ್ತಿರ್ತೀನಿ. ಇತ್ತೀಚೆಗೆ ಯಾವುದು ತರಿಸಿಲ್ಲ. ಒಟ್ಟಿಗೆ ಮನೆಯಲ್ಲೇ ಕೊಬ್ಬರಿ ಎಣ್ಣೆ ತರಿಸ್ಕೊಬಿಟ್ಟು ಕರಿಬೇವು ಮತ್ತು ಮೆಂತ್ಯ, ಅದೇ ಹೇಳಿದ್ನಲ್ಲ ದಾಸವಾಳ, ಆಮೇಲೆ ದಾಸವಾಳದ ಎಲೆ ಮತ್ತು ಹೂವು ಎರಡೂ, ಇನ್ನೇನೇನೋ ಹಾಕಿದ್ದೆ ನಾನು, ಹರಳೆಣ್ಣೆ ಅದ್ರ ಜೊತೆಗೆ, ಆಮೇಲೆ ಸಾಕಷ್ಟು ಐಟಮ್ಗಳನ್ನ ಹಾಕಿದ್ದೆ, ಏನೇನೋ ಮರ್ತೇ ಹೋಗಿದೆ ನನಗೆ, ಮಾಡಿಟ್ಟು ಸುಮಾರು ದಿವಸ ಆಯಿತು. ಅದನ್ನು ಹಚ್ಕೊತಾ ಇದ್ದೀನಿ. ಏನೋ ಒಂದು ಗಾದೆ ಮಾತು ಹೇಳಬೇಕು ಅಂದರೆ ಕೆಂಪುತ ಪುಕ್ಕ ಕೆರ್ಕೋತು ಅಂತ ಅಂತಾರಲ್ಲ, ಆ ಥರ ಫೀಲು ನಮ್ಮದು. ಯಾರ್ದು ಅಂತಂದರೆ ತುಂಬ ಲಾಂಗ್ ಹೇರ್ಸು ಇರೋರನ್ನ ನೋಡಿ ಅವ್ರು ಹೇಳೋ ಮಾತನ್ನ ಕೇಳಿ ನಾವೇನೇನೋ ಹಚ್ಕೊಳ್ಳೋದು ತಲೆಗೆ ಮಾಡ್ತೀವಲ್ವ, ಆ ವಿಚಾರ ಬಂದು ಅದು ಗಾದೆ ಮಾತು ಸರಿಯಾಗಿ ಬರ್ತಾನೆ ಇಲ್ಲ ನನಗೆ. ಒಂದು ಸೆಕೆಂಡ್ ನೆನಪು ಮಾಡ್ತೀನಿ, ನೋಡೋಣ. ನವಿಲ್ ನೋಡಿ ಕೆಂಪುತ ಪುಕ್ಕ ಕೆರ್ಕೋತು ಅಂತನೇನೋ ಅಂತಾರೆ. ನಾನೇನಾದ್ರು ತಪ್ಪು ಹೇಳ್ತಾ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಟ್ಟಿಗೆ ಪುಕ್ಕ ಕೆರ್ಕೋತು ಅಂತ ಅನ್ನೋದು ಮಾತ್ರ ನಿಜ, ಅಲ್ಲಿಗೆ ಅರ್ಥ ಅದೇ ಥರನೇ ಬರುತ್ತೆ. ಅವರವರ ನತ್ತಿ ಗುಣಕ್ಕೆ ಚೆನ್ನಾಗಿರುತ್ತೆ ತಲೆ ಕೂದಲು. ನಾವು ಸುಮ್ಮನೆ ಅವ್ರನ್ನ ನೋಡಿ ಅವ್ರು ತೋರಿಸ್ತಾರೆ ಅಡ್ವರ್ಟೈಸ್ಮೆಂಟು ಅಂತ ಸುಮ್ಮನೆ ದುಡ್ಡು ಖರ್ಚು ಮಾಡ್ಕೋತೀವಿ, ದುಡ್ಡು ಕಳ್ಕೊತೀವಿ. ನಿಜ ತಾನೇ ಇದು. ಅವ್ರವ್ರ ತಲೆ ಕೂದಲು ಎಷ್ಟೆಷ್ಟು ಆರೋಗ್ಯವಾಗಿ ಇದ್ರೂ ಅವ್ರವ್ರಿಗೇನೆ ಅವ್ರು ಕೆಲವು ಕೇರೇ ಮಾಡಲ್ಲ. ನಾನೆನ್ನೇ ನೋಡಿದ್ದೀನಿ ಅಂತ ಅಂದಲ್ಲ, ಸುಮಾರು ಜನಕ್ಕೆ ತಲೆ ಕೂದಲು ಬಗ್ಗೆ ಅವ್ರ ತಲೆನೇ ಕೆಡಿಸ್ಕೊಳ್ಳಲ್ಲ, ಅಂದ್ರೂ ಅವ್ರ ತಲೆ ಕೂದಲು ಚೆನ್ನಾಗೇ ಇದೆಯಪ್ಪ. ಸುಮ್ಮನೆ ನಾವು ಅಂದ್ಕೊಳ್ಳೋದು ಅದು ಹಚ್ಚಿದ್ರೆ ಚೆನ್ನಾಗುತ್ತೆ, ಇದು ಹಚ್ಚಿದ್ರೆ ಚೆನ್ನಾಗುತ್ತೆ ಅಂತ. ಇದು ನನ್ನ ಅಭಿಪ್ರಾಯ. ತಲೆ ಕೂದಲಿಗೆ ಬೇರೆ ಬೇರೆ ಆಯಿಲೆಲ್ಲ ಹಚ್ಕೋತೀವಲ್ವ, ಹಂಗಂತ ನಾನಿನ್ನೇನು ಯಾವ್ದು ತಂದು ಹಚ್ಚಲ್ವ ಅಂತಲ್ಲ, ಹಚ್ತೀನಿ. ನನಗೂ ಗ್ಯಾನ್ ಬಂದು ಗಿರಾಕಿ ಅಂತಾರಲ್ಲ, ಹಂಗೆ ಯಾವಾಗ ತರಿಸ್ಬೇಕು ಅನಿಸುತ್ತೆ ಬೇರೆ ಪ್ರಾಡಕ್ಟು ಆವಾಗ ತಂದು ಹಚ್ಚುತ್ತೀನಿ. ಸ್ವಲ್ಪ ದಿವಸ ಮನಸ್ಸಿಗೆ ಸಮಾಧಾನ ಆಗಬೇಕಲ್ವ, ನಾನು ಟ್ರೈ ಮಾಡ್ತಾ ಇದ್ದೀನಿ ಅಂತ. ಹಂಗಾಗಿ ನಿಜ ಹೇಳಬೇಕು ಅಂದರೆ ಮಾತ್ರ ಎಷ್ಟು ಬರಬೇಕು ಅಷ್ಟೇ ಅದು ಬರೋದು. ನಾವೇನು ಹಚ್ಕೊಂಡ್ರು ಏನು ಇದು ಮಾಡಿಕೊಂಡ್ರು ಒಂದಷ್ಟು ದಿವ್ಸಕ್ಕೆ ಮಾತ್ರ ಏನಾದ್ರೂ ಮೆಡಿಸನ್ನು ವರ್ಕ್ ಆಗ್ಬೋದು, ಮತ್ತು ಅದೇ ರಾಗ ಅದೇ ಹಾಡು ತಲೆ ಕೂದಲು ವಿಚಾರದಲ್ಲಿ. ಇದು ನೋಡಿ, ಇಲ್ಲಿ ಉಗುರೆಲ್ಲ ಈರುಳ್ಳಿ ಬಿಡಿಸಿದ್ನೆಲ್ಲ ಫುಲ್ಲೆಲ್ಲ ಕಪ್ಪುಗಾದಂಗೆ ಆಗಿದೆ. ಇವಾಗ ಸೊಪ್ಪು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಡ್ಯಾನಿಗೆ ಫುಡ್ ತರಿಸಿದ್ವಿ, ಅದು ಬಂದಿದೆ. ನಿಮ್ಮದೇ ಫುಡ್ಡು ಡ್ಯಾನಿ. ಆಲ್ರೆಡಿ ಸ್ವಲ್ಪ ಬೆಳೆದಂಗೆ ಆಗಿದೆ. ಏನು ಯಾರ್ದು ಇದು ತಿನ್ನೋದು? ಹಾಂ, ಯಾರ್ದು ಡ್ಯಾನಿ ಇದು ಫುಡ್ಡು? ಹಾಂ, ಹೆಂಗೆ ಮಾಡ್ತೈತೆ ಗೊತ್ತಾ ಅದು?
ಯಾರ್ದಿದು? ಹಾಂ, ಯಾರ್ದು ಅದು? ನಿಂದ? ನಿಂದ ಇದು? ಇದು 3 kg ತಗೊಂಡ್ರೆ 1.5 kg ಫ್ರೀ. ರೋಲ್ಸು ಚಿಕನ್ ರೋಲ್ಸ್ ಅಂತ ಇದೆ ಹೆಸರು. ನಾನು ಯಾವ ಫ್ಲೇವರ್ ತರಿಸಿದ್ದೀನಿ ಅಂದರೆ ಚಿಕನ್ ಫ್ಲೇವರ್ ಅಂತ ಇದೆ ಅಷ್ಟೇ. ಮೊಟ್ಟೆನೂ ಇದೆ, ಮೊಟ್ಟೆ ಚಿಕನ್ನು. ಅಲ್ಲಿ ನಾನು ಟ್ರೈಪಾಡ್ ಬಿದ್ದೋದತ್ತು, ನಿನ್ನೆ ಮಾರಿ ತಗೊಬಂದ್ಬಿಡ್ತೀನಿ ನಾನು. ನಿನ್ನೆ ಮಾರಾಕ್ಬಿಟ್ಟು ನನಗೆ ಮೊಬೈಲು ಟ್ರೈಪಾಡ್ ಎಲ್ಲ ತರ್ತೀನಿ. ಯಾರು ತಗೋತಾರೆ ನಿನ್ನ? ಈಗ ಇದನ್ನು ನಾನು ಓಪನ್ ಮಾಡೋದಿಲ್ಲ ಡ್ಯಾನಿ. ಇವಾಗ ಒಂದು ಬಿಸ್ಕೆಟ್ ಕೊಡ್ತೀನಿ ಅಷ್ಟೇ ನಿನಗೆ. ಇದೆಯಲ್ಲ ಸ್ವಲ್ಪ ಬಾಕ್ಸಲ್ಲಿ ಇನ್ನೊಂದು, ಆಯಿತಾ? ಇಲ್ಲೇ ಹಾಕಿದ್ದಾರೆ ಲಿವರು, ಮೊಟ್ಟೆ, ಚಿಕನ್ನು, ಮತ್ತು ಇದು ಗೋಧಿ ಥರ ಬರುತ್ತಲ್ಲ, ಗೋಧಿ ಎಲ್ಲ ಹಾಕಿದ್ದಾರೆ. ಇದೊಂದು ಯಾವಾಗಲೂ ಇದನ್ನೇ ತರಿಸೋದು ನಾನು. ತಡಿ ಮಗನೆ, ಅಲ್ಲಿ ಆ ಕಡೆದು ನನ್ನ ಟ್ರೈಪಾಡ್ ಬಿದ್ದೋಗುತ್ತೆ ಕಣ ಡ್ಯಾನಿ. ಇದು 3 kg. ಇದು 3 kg. 3 kgಕ್ಕೆ 1.2 kg ಅಂದರೆ 1 kg 200 ಗ್ರಾಮು ಫ್ರೀ. ಮಜಾ ಬಡಾಯ್ಸು. ಯಾವಾಗಲೂ ಹಾಕಲ್ಲ, ಏನಾದರೂ ಒಂದೊಂದು ಟೈಮು ರೈಸ್ ಖಾಲಿ ಆಗಿದ್ದಾಗ ನಾವು ರಜಾ ಮಾಡ್ಕೊಂಡು ಮನೇಲೇ ಇರ್ತೀವಿ. ಸಮ್ಟೈಮ್ಸ್ ನಾವು ಹೊರಗಡೆ ಟಿಫನ್ ಮಾಡಬೇಕು ಅಂದ್ಕೊಂಡಿರ್ತೀವಿ, ಆ ಟೈಮಲ್ಲಿ ಮಾತ್ರ ಹಾಕೋದು. ಡೈಲಿ ಏನು ಹಾಕಲ್ಲ. 1-2 ದಿವಸಕ್ಕೆ ಒಂದ್ಸರಿನಾದ್ರು ತಿಂತಾನೆ ಮಾತ್ರ. ಇದ್ರಕ್ಕಿಂತ ನಾವೇ ಫಸ್ಟ್ ಕ್ಲಾಸಾಗಿ ನಾನ್ ವೆಜ್ ಮಾಡ್ತೀವಲ್ವ, ಅದಕ್ಕಿಂತ ಇದೆಲ್ಲ ಯಾವ ಲೆಕ್ಕ? ಅದನ್ನೇ ತಿನ್ನುತ್ತಲ್ಲ ಅದು ಡೈಲಿಯಾ, ಅಲ್ವೇನಾ? ನಿಜ ತಾನೇ? ನಿಜ. ಚೆನ್ನಾಗಿ ತಿನ್ನುತ್ತೆ ನಾನ್ ವೆಜ, ಚೆನ್ನಾಗಿ ತಿನ್ನುತ್ತೆ. ಎಷ್ಟು ತಿಂತೀಯ ಡ್ಯಾನಿ ನೀನು? ಎಷ್ಟು? ಸೆಕೆಂಡ್ ಕೊಡ್ತಾ ಇದ್ದಾರೆ ಡ್ಯಾನಿ. ಎಷ್ಟು ತಿಂತೀಯ? ಹಾಂ, ಸೆಕೆಂಡ್. ಗುಡ್ ಬಾಯ್. ಅಪ್ ಎದಳು ಹಂಗೆ ಎದಳು. ಮನುಷ್ಯರ ಥರ ಎದ್ದಿಟ್ಕೊಳ್ಳುತ್ತೆ ಅಲ್ಲಿ ಗೇಟ್ ಮೇಲೆ. ಜಾಣ ಬಂಗಾರ. ನೋಡಿ, ನಿನ್ನ ಫುಡ್ಡಿನ ಕತೆ ಆಯಿತು. ಇವಾಗ ನಾನು ಸೊಪ್ಪು ಕ್ಲೀನ್ ಮಾಡಬೇಕು. ನಡಿಯ ಕಡೆ ನೀನಿಲ್ಲ. ಸೊಪ್ಪು ಕ್ಲೀನ್ ಮಾಡೋಣ ಅಂತ ಕೂತ್ಕೊಂಡೆ. ಲಾಸ್ಟ್ ಟೈಮ್ ಮೆಂತ್ಯ ಸೊಪ್ಪು ತುಂಬಾ ಚೆನ್ನಾಗಿರೋದು ಸಿಕ್ಕಿತ್ತು. ಈ ಸತಿ ಏನಂತ ಚೆನ್ನಾಗಿಲ್ಲ. ಒಟ್ಟಿಗೆ 20 ರೂಪೀಸ್ ಕೊಟ್ರಂತೆ. ಅರೆ ಸ್ವಲ್ಪ ಮುಂದ್ಗಡೆ ಎಲೆ ಹೆಂಗಿರೋದು ಬಿಡಿಸ್ಬೇಕು. ಅದನ್ನು ಕೂಡ ಏನು ಅಷ್ಟು ಚೆನ್ನಾಗಿಲ್ಲ. ಬೇಗ ಬಳಸಿ ಖಾಲಿ ಮಾಡಬೇಕು. ನಾನು ಲಾಸ್ಟ್ ಟೈಮ್ ಚೆನ್ನಾಗಿರೋದು ತಂದಿದ್ರಲ್ಲ ಅಂತ ತಗೊಂಡು ಬನ್ನಿ ಅಂತ ಅಂದೆ. ತುಂಬ ಮಳೆ ಹಿಡ್ದಿರೋದ್ರಿಂದ ಬೇಗ ಕರಗುತ್ತೆ ಕೂಡ. ನಾವು ಹಂಗೆ ಅಂತೀವಿ. ಅರಿ ಹೇಳ್ತಾಯಿದ್ರು ಮಾರ್ಕೆಟ್ ಒಳಗಡೆ ಕಾಲು ಹಾಕೋಕ್ಕಾಗಲ್ಲ, ಒಂಥರ ಏನು ಮಳೆ ಬಂದಿರೋದ್ರಿಂದ ಎಲ್ಲ ಕೊಳ್ತಂಗಾಗಿರುತ್ತಲ್ವ, ಅದೆಲ್ಲೇ ಸೈಡಿಗೆಲ್ಲ ನೂಕಿರ್ತಾರೆ, ಹೋಗಿ ಬರೋ ಅಷ್ಟೊಳಗೆ ಸಾಕಾಗೋಗುತ್ತೆ ಅಂತ ಇದ್ರು. ಸಾಂಬಾರು ಸೊಪ್ಪು ಮಾತ್ರ ತುಂಬ ಚೆನ್ನಾಗಿದೆ. ಮಣ್ಣಿದೆ ಜಾಸ್ತಿ ಅಷ್ಟೇ, ಅದು ಬಿಟ್ಟರೆ ತುಂಬ ಚೆನ್ನಾಗಿದೆ ಸಾಂಬಾರು ಸೊಪ್ಪು ಮಾತ್ರ. ಫ್ರೆಶ್ಶಾಗಿ ಇದೆ ನೋಡಿ. ಸಾಂಬಾರು ಸೊಪ್ಪು ಎಷ್ಟು ರೂಪಾಯಿ ಅಂತಂದ್ರೂ ಕೇಳಲಿಲ್ಲ ನಾನು. ಮೆಂತ್ಯ ಸೊಪ್ಪು ಮಾತ್ರ ಯಾಕೆ ಚೆನ್ನಾಗಿಲ್ಲ ಇತ್ತಂದಿದ್ದೀರಾ ಅಂತ ಅಂದೆ. 20 ರೂಪಾಯಿ ಕೊಟ್ಟೆ ಅಂತ ಅಂದರು. 20 ರೂಪಾಯಿನೇ ಕೊಡಲಿ, ಚೆನ್ನಾಗಿರೋದೊಂದು 4 ಕಟ್ಟು ತರಬಾರ್ದಾ ಅಂತ ಅಂದೆ. ಎಷ್ಟು ಬಿಡೋ ತೆಗಿ ಅಂತ ಇದ್ರು. ಆಮೇಲೆ ಎಸೆಯೋದೇನು, ಎಲ್ಲನೂ ಕ್ಲೀನ್ ಮಾಡ್ತೀನಿ ಬಿಡಿ, ಎಷ್ಟು ಸಿಗುತ್ತೋ ಅಷ್ಟು ಸಿಗಲಿ ಅಂತ ಅಂದ್ಕೊಂಡೆ. ಥರ ಸುಟ್ಟಂಗೆ ಆಗಿದೆ ಮಧ್ಯ ಎಲೆಗಳೆಲ್ಲ. ಲಾಸ್ಟ್ ಟೈಮ್ ತಂದಿದ್ರಲ್ಲ ಹೆಂಗಿತ್ತು ಅಂದರೆ ಸಖತ್ತಾಗಿತ್ತು. ಈ ಥರ ನೋಡಿ, ಈ ಥರ ಗೆಡ್ಡೆ ಕರಗಿರಬಾರ್ದು. ಇದು ಕರಗಿತ್ತು ಅಂತ ಅಂದರೆ ಜಾಸ್ತಿ ದಿವಸ ಇರಲ್ಲ.
ಸೊಪ್ಪು ಕರಗ್ತಾ ಬಂದ್ಬಿಡುತ್ತೆ. ಇಲ್ಲೆಲ್ಲ ಏನು ಕರಗಿಲ್ಲ ಅಂತ ಅಂದರೆ ನೀವು ಸುಮಾರು ದಿವಸ ಇಟ್ಟಿದ್ರೂ ಇರುತ್ತೆ ಮಾತ್ರ ಸೊಪ್ಪು. ನಾನು ಲಾಸ್ಟ್ ಟೈಮು ಎಷ್ಟೊಂದಿತ್ತು ಅದಷ್ಟು ಖಾಲಿ ಆಗೋವರೆಗೂ ಬಳಸ್ದೆ, ಒಂಚೂರು ಸೊಪ್ಪು ಹಾಳಾಗಲಿಲ್ಲ ಮಾತ್ರ. ಇವಾಗ ಫಸ್ಟು ಸಾಂಬಾರು ಸೊಪ್ಪು ಸೋಸ್ಕೊಬಿಡೋಣ. ಇವಾಗ ಮೆಂತ್ಯ ಸೊಪ್ಪು ಸೈಡಿಗೆ ಇಡ್ತೀನಿ. ಇನ್ನಿದೆಲ್ಲ ಸಾಂಬಾರು ಸೊಪ್ಪು. ಇವಾಗ ಫಸ್ಟ್ ಇದನ್ನು ಕ್ಲೀನ್ ಮಾಡ್ಕೊಂಬಿಡೋಣ. ಫ್ರೆಂಡ್ಸ್ ಆಯಿತು ಸೊಪ್ಪು ಸೋಸಿ. ಇವಾಗ ಯಪ್ಪ ಸುಸ್ತಾಗೋಯ್ತು ನಿಜವಾಗ್ಲೂ. ಅಯ್ಯೋ ಸೊಪ್ಪಿಗಿಂತ ಸೊಪ್ಪಿನ ಕಸನೇ ಜಾಸ್ತಿ ಬಂದೈತೆ ನೋಡಿ ಇಲ್ಲಿ. ಮೆಂತ್ಯ ಸೊಪ್ಪು ಸೋಸಾಯಿತು, ಇವಾಗ ಸಾಂಬಾರು ಸೊಪ್ಪು ಸೋಸಾಯಿತು. ಆ ಸೊಪ್ಪು ಸೋಸಿ ಇಟ್ಟಿದ್ದೀನಲ್ಲ, ಸಾರಿ ವಿಡಿಯೋ ಏನೋ ಕವರ್ ಆಗ್ತಾ ಇದೆ. ಆ ಸೋಸಿ ಇಟ್ಟಿದ್ದೀನಲ್ಲ ಅದನ್ನು ನೋಡಿಬಿಟ್ರೆ ಸೊಪ್ಪನೇ ಎಸ್ತಿದ್ದೀರಾ ಅಂತ ಸೊಪ್ಪನೇ ಎಸ್ತಿದ್ದೀನಿ ಅನ್ನಂಗೆ ಕಾಣಿಸ್ತೈತೆ. ಆದರೆ ಅದನ್ನು ತಡ್ರಿ ಹಂಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ಗೊತ್ತಾಗುತ್ತೆ ನಿಮಗೆ. ನೋಡಿ ಸೊಪ್ಪನೇ ಎಸ್ತಿದ್ದೀನಿ ಅನ್ನಿಸ್ತಾ ಇಲ್ವ ನಿಮಗೆ? ನಾನು ಸಖತ್ ಕ್ಲೀನ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಇಲ್ಲಿ ಈ ಥರ ಎಳದಿ ಕಲರ್ ಆಗಿರೋದು, ಸುಟ್ಟಂಗಾಗಿರೋದು ಥರ ಎಲ್ಲ ಆಗಿದೆ. ಇದನ್ನು ಕ್ಲೀನ್ ಮಾಡಬೇಕು ಅಂದರೆ ದೇವರಾಣಿಗಳು ನನ್ನ ಕೈಲಂತೂ ಆಗಲ್ಲ. ಆಲ್ರೆಡಿ ಇವಾಗ ಕ್ಲೀನ್ ಮಾಡಿ ನೋಡಿ. ಇದು ಸಾಂಬಾರು ಸೊಪ್ಪು, ಈ ಕಡೆದು ಮೆಂತ್ಯ ಸೊಪ್ಪು. ಇದು ಇರೋದಕ್ಕಿಂತನೂ ಕ್ಲೀನ್ ಮಾಡಿರೋದಕ್ಕಿಂತನೂ ಕ್ಲೀನ್ ಮಾಡದೇ ಇರೋದೇನೆ ಕಸನೇ ಜಾಸ್ತಿ ಬಂದಿದೆ. ಇದನ್ನು ನಾನು ಕ್ಲೀನ್ ಮಾಡಬೇಕು ಅಂದರೆ ಈಗ ಕೋಳಿ ತಿಪ್ಪೆ ಕೆರೆಯುತ್ತಲ್ಲ ಹಂಗೆ ಕೆರೆದು ತೆಗಿತಾ ಕೂತ್ಕೋಬೇಕು. ಆಲ್ರೆಡಿ ಮಂಡಿ ನೋವು ಬಂದಂಗೆ ಆಯಿತು ನನಗೆ. ಕೂತಿದ್ದ ಕಡೆನೇ ಕುತ್ಕೊಂಡು ಕೆಲಸ ಮಾಡೋದು ಕೆಲವು ಟೈಮ್ ತುಂಬ ಕಷ್ಟ ಅನಿಸುತ್ತೆ. ಆರಾಮಾಗಿ ಕುತ್ಕೊಂಡು ಕೆಲಸ ಮಾಡ್ತಾರೆ ಅಂತಾರಲ್ವ, ಅದು ಒಂದೊಂದು ಟೈಮ್ ಇಷ್ಟೊಂದು ಕಷ್ಟ ಅನಿಸುತ್ತೆ ಅಂತ ಅನುಭವ ಆದಾಗ್ಲೇ ಗೊತ್ತಾಗೋದು. ಇದನ್ನೆಲ್ಲ ತಾಳ್ಮೆಯಿಂದ ಸೋಸಿ ಕ್ಲೀನ್ ಮಾಡುವಷ್ಟು ನನಗೆ ಆಗಲ್ಲ ಇವಾಗ. ಇಂಥದ್ದೆಲ್ಲ ಕ್ಲೀನ್ ಮಾಡೋಕ್ಕೆ ಯಾವಾಗಲೂ ವಯಸ್ಸಾದವು ಮನೇಲಿ ಡೆಲಿ ಸೆಟ್ಗಳಿರಬೇಕು, ಆವಾಗ ಕ್ಲೀನ್ ಮಾಡಿಕೊಡ್ತವೆ. ಅವಕ್ಕೆ ಬೇಜಾರಾಗಲ್ಲ. ಈ ಥರದ್ದೆಲ್ಲ ಆಯೋದು ಕ್ಲೀನ್ ಮಾಡೋದು ಅಂದರೆ ಅವರಿಗೆಲ್ಲ ತುಂಬ ತಾಳ್ಮೆಯಿಂದ ಮಾಡ್ತಾರೆ. ಇವಾಗ ಇದಕ್ಕೆ ಏನು ಸೊಪ್ಪು ಕ್ಲೀನ್ ಮಾಡೋದಕ್ಕೆ ಅಂತ ಆಡ್ಬಿಟ್ಟು ಎದಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ನನಗೆ ಇವಾಗ ತಾನೇ ಕ್ಯಾಂಟೀನ್ ಕೆಲಸ ಮುಗಿಸ್ಕೊಂಡು ಬಂದಿದ್ನಲ್ವ ನಾನು, ಹಂಗಾಗಿ ನನಗೆ ಸುಸ್ತಾಯಿತು ಸಖತ್ತಾಗಿ. ಇವಾಗ ಎದ್ದು ನಿಂತ್ಕೊಳ್ಳೋದು ಹೆಂಗಪ್ಪ ಅನ್ನಂಗೆ ಐತೆ. ಮಂಡಿ ಹಂಗೆ ನೋವಾಗೈತೆ, ಮಂಡಿ ಕಾಲೆಲ್ಲ ನೋವಾಗೈತೆ. ಇವಾಗ ಸೊಪ್ಪನ್ನ ತುಂಬಿಟ್ಟು ಫ್ರಿಜ್ಜಿಗೆ ಹಾಕ್ಬಿಡೋಣ, ಇಲ್ಲಾಂದರೆ ಹಾಳಾಗುತ್ತೆ. ಮೊದಲೇ ಕರ್ಗಿ ಕೂತ್ಕೊಂಡೈತೆ. ಸಾಂಬಾರು ಸೊಪ್ಪು ಸ್ವಲ್ಪ ಕರ್ಗಿತ್ತು ಫ್ರೆಂಡ್ಸ್. ಒಳಗಡೆ ಮೇಲ್ಗಡೆ ಇದ್ದಿದ್ದೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿತ್ತು, ಹಾಗಾಗಿ ಸ್ವಲ್ಪ ದಿಂಡೆಲ್ಲ ಜಾಸ್ತಿನೇ ಕಿತ್ತಾಕಿದ್ದೀನಿ ನಾನು. ಅದು ಸ್ವಲ್ಪ ಕರ್ದಂಗೆ ಆಗಿತ್ತು. ಮೆಂತ್ಯ ಸೊಪ್ಪಿಗೆ ಕಾಂಪಿಟೇಷನ್ ಕೊಡ್ತಾ ಇರಲಿಲ್ಲ ಒಟ್ಟಿಗೆ, ಅದು ಅಂದ್ರೂ ಸ್ವಲ್ಪ ಕರ್ದಂಗೆ ಆಗಿತ್ತು. ಮತ್ತೆ ಇದು ನಿಮಗೆ ಬಿಟ್ಟರೆ ಎಲ್ಲ ಗೋಬರು ಸೋದಂಗೆ ಆಗುತ್ತೆ. ಅದಕ್ಕೆ ಇವಾಗ ತೆಗಿ ಕಟ್ಬಿಟ್ಟು ಫ್ರಿಜ್ಜಿಗೆ ಹಾಕ್ಬಿಟ್ರೆ ಸರಿ ಹೋಗುತ್ತೆ. ಮಳೆಗಾಲ ಅಲ್ವಾ, ನಾವು ಹಂಗೆ ಅನ್ಕೋತೀವಿ. ಸೊಪ್ಪುಗಳು ಬೇಗ ಇರಲ್ಲ, ಎಲ್ಲ ಕರ್ದಂಗೆ ಆಗುತ್ತೆ. ಆಮೇಲೆ ಏನೋ ಕೆಮಿಕಲ್ ಎಲ್ಲ ಹಾಕ್ತಾರೆ ಅಂತಾರೆ, ಉಪ್ಪಿನ ನೀರು ಹಾಕ್ತಾರೆ ಬೇಗ ಕರ್ಗೋಗ್ಲಿ, ಜಾಸ್ತಿ ದಿವಸ ಇಟ್ಕೋತಾರೆ ಮನೆಯಲ್ಲಿ ಅಂತ ಉಪ್ಪಿನ ನೀರು ಹಾಕಿ ಇಡ್ತಾರಂತೆ. ಕಂಟೆ ನಾವೇನು ಕಣ್ಣಲ್ಲಿ ನೋಡಿಲ್ಲ. ಮೆಂತ್ಯ ಸೊಪ್ಪನ್ನ ಬೇರೆ ಇಟ್ಬಿಡ್ತೀವಿ. ಇನ್ನು ಟೈಮೇ ಆಗೋಯ್ತು ಫ್ರೆಂಡ್ಸ್. ಇದೊಂದು ಸ್ವಲ್ಪ ಹುಡಿ ಆದಿರೋದು ಹಂಗೆ ಮೇಲೆ ಇಟ್ಟಿರ್ತೀನಿ, ಸ್ಟಾರ್ಟಿಂಗೇನೆ ತೊಗೊಳೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಮಳೆಗಾಲದಲ್ಲಿ ಸೊಪ್ಪೆಲ್ಲ ಬೇಗ ಕರಗುತ್ತೆ, ಮತ್ತೆ ಬೆಳೆದಿರ್ತಾರಲ್ವ ಅವರಿಗೂ ಕೀಳೋದಕ್ಕೆ ಆಗಲ್ಲ. ಸ್ವಲ್ಪ ಬೇಗ ಏನು ಅಂದರೆ ಎಲ್ಲ ನೆಲಕ್ಕೆ ಬಿದ್ದೋಗ್ಬಿಡುತ್ತೆ, ಇಲ್ಲ ಅಂತ ಅಂದರೆ ಆ ಥರ ಆಗಿ ಪಾಪ ಅವ್ರಿಗೂ ಲಾಸ್ ಆಗುತ್ತೆ, ಬೆಳೆದವ್ರಿಗೂ ಕೆಲವೊಂದೊಂದು ಟೈಮು. ಒಳ್ಳೆ ಗೊಬ್ಬರಕ್ಕೆ ಸಖತ್ತು ವೇಸ್ಟೇಜು ಸಿಕ್ಕೈತೆ ಮಾತ್ರ ಸಾಂಬಾರು ಸೊಪ್ಪು. ಕಂತೆ ರೆಡಿ, ಕಂತೆ ಎಲ್ಲ ಸಾರಿ ಕವರು. ಅಯ್ಯೋ ದೇವೆ, ಇವಾಗ ಫ್ರಿಜ್ಜಿಗೆ ಹಾಕೋಣ. ಹಂಗೇನೆ ಮೆಂತ್ಯ ಸೊಪ್ಪನ್ನು ತುಂಬಿಟ್ಟೋಣ ಒಂದು ಕವರಿಗೆ.
ಕವರ್ ತಂದಿದ್ದೀನಿ, ನೋಡೋಣ ಆಗುತ್ತಾ ಅಂತ. ಆಗುತ್ತೆ ಟೈಟಾಗಿ ತುಂಬಿಟ್ಟಿದ್ರೆ ಸರಿ ಹೋಗುತ್ತೆ. ಮೆಂತ್ಯ ಸೊಪ್ಪು ಸ್ವಲ್ಪ ಇವತ್ತು ಅಷ್ಟೇನು ಚೆನ್ನಾಗಿರಲಿಲ್ಲ ಲಾಸ್ಟ್ ಟೈಮ್ಗಿಂತ. ನನ್ನ ಮಗ ಸ್ಕೂಲಿಂದ ಬರೋ ಟೈಮೇ ಆಯಿತು. ತೂಕುಡಿಕೆ ಬರ್ತಾಯಿತ್ತು ನನಗೆ, ತೂಕುಡಿಕೆ ಇದ್ದೆ. ಅಯ್ಯೋ, ಯಾರು ಇದ್ದರೆ ಮಾತಾಡ್ಕೊಂಡು ಸೋಸ್ತಾ ಇದ್ರೆ ಅಷ್ಟೇನು ಅನಿಸಲ್ಲ. ಒಬ್ಬರೇ ಸೋಸ್ತಾ ಕೂತ್ಕೊಂಡ್ರೆ ನಿಜೆ ಬರಲ್ವ. ಮತ್ತೆ ಎಲ್ಲ ಕ್ಲೀನ್ ಮಾಡಿ ತೆಗ್ದಿಟ್ಟೆ. ಹೊಟ್ಟೆ ಬೇರೆ ಹಸಿತೈತೆ. ಬೆಳಿಗ್ಗೆ ಸೋರೆಕಾಯಿ ಪಲ್ಯನೂ ಪರೋಟನೂ ತಿಂದಿದ್ವಿ. 2 ಪರೋಟ ತಿಂದಿದ್ದೆ. ಇವಾಗ ಒಂದು ಸ್ವಲ್ಪ ತಿನ್ಬೇಕು, 1 ಅವರ್ ತಿನ್ನಬೇಕು. ಇವಾಗ ನಾನು ಇನ್ನೊಂದು ಮಾತಾಡಬೇಕಿತ್ತು ಫ್ರೆಂಡ್ಸ್. ಏನು ಗೊತ್ತಾ, ಪರೋಟ ಮತ್ತು ಸೋರೆಕಾಯಿ ಪಲ್ಯ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಯಾರಾದರೂ ಟ್ರೈ ಮಾಡಿ. ಸೋರೆಕಾಯಿ ಪಲ್ಯಕ್ಕೆ ಪರೋಟ ತರಿಸ್ಕೊಂಡು ತಿಂದು ನೋಡಿ, ಚೆನ್ನಾಗಿರುತ್ತೆ. ಇದನ್ನು ಫ್ರಿಜ್ಜಿಗೆ ಹಾಕ್ಬಿಡೋಣ ಇವಾಗ. ಹಾಗೆಯೇ ನನ್ನ ಮಗ ಕಾಫಿ ಮಾಡ್ಕೊಬಂದು ಅದೇನೇ ಬ್ರೆಡ್ ತಗೊಂಡು ಹೆಚ್ಕೊಂಡು ಯಾರು ತಿಂತಾರೆ ಅಂತ ಕಾಫಿ ಮೇಲೆಲ್ಲ ಬ್ರೆಡ್ ಮೇಲೆಲ್ಲ ಕಾಫಿ ಉಯ್ಕೊಂಡು ತಟ್ಟೆ ಇಟ್ಕೊಂಡು ಸ್ಪೂನಲ್ಲಿ ತಗೊಂಡು ತಿಂತಿದ್ದಾನೆ. ನಾನು ಹೊಸ್ದಾಗಿ ನೋಡಿದ್ದು, ನಾನೇನು ಹೇಳ್ಕೊಟ್ಟಿಲ್ಲ ಅವನಿಗೆ. ನಾನು ಹೊಟ್ಟೆ ಹಸಿತಿತ್ತು ಅಂತ ಪರೋಟ ತಿಂತಿದ್ದೆ. ನಾನೇ ಮಾಡ್ಕೊತೀನಿ ಅಂದ, ಸರಿ ಮಾಡ್ಕೊ ಅಂತಂದೆ. ಹೆಚ್ಕೊಂಡು ಯಾರು ತಿಂತಾರೆ ಅಂತ ಈ ಐಡಿಯಾ ಮಾಡ್ಕೊಂಡಿದ್ದಾನೆ. ನನಗೂ ಒಂಥರ ನೋಡಿ ಇದು ಒಳ್ಳೆಯದು ಬಿಡು ಅಂತ ಅನ್ನಿಸ್ತು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋರ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ ಬಾಯ್ ಎಲ್ಲರಿಗೂ.